ನಟಿ ರನ್ಯಾ ರಾವ್ಗೆ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಹವ್ಯಾಸ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ದೇಶ ವಿದೇಶಗಳಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಪತಿ ಜತಿನ್ ಕೂಡ ಪರಿಚಯ ಆಗಿದ್ದು ಅನ್ನೋ ಮಾಹಿತಿ ಇದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಾಗಲೇ ಜತಿನ್ ಜೊತೆ ಪರಿಚಯ, ನಂತರ ಇಬ್ರು ಪ್ರೀತಿಸಿ 3 ತಿಂಗಳ ಹಿಂದೆ ಮದುವೆ ಆಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೀನ್ಯಾದ ಮಸೈಮರಾ ಹಾಗೆ ಮಧ್ಯಪ್ರದೇಶದ ಬಾಂಧವ್ಘರ್ನಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನ ಮಾಡಿದ್ದಾರೆ ರನ್ಯಾ. ವೈಲ್ಡ್ ಲೈಫ್ ಫೋಟೋಗ್ರಫಿ ಸಂದರ್ಭದಲ್ಲೇನೆ ಜತಿನ್ ಪರಿಚಯ ಆಯ್ತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ರನ್ಯಾ ತೆಗೆದಿದ್ದ ವೈಲ್ಡ್ ಲೈಫ್ ಫೋಟೋಗಳು ಲಭ್ಯವಾಗಿದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಯ ಕ್ರೇಜ್ ಇತ್ತು ರನ್ಯಾಗೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡುವಾಗಲೇ ಜತಿನ್ ಕೂಡ ಪರಿಚಿತರಾಗಿದ್ರು ಅನ್ನೋ ಮಾಹಿತಿ ಇದೆ. ರನ್ಯಾ ಕ್ಲಿಕ್ಕಿಸಿದ ಒಂದಷ್ಟು ಫೋಟೋಗಳು ನೀವೀಗ ಸದ್ಯಕ್ಕೆ ಸ್ಕ್ರೀನ್ ನಲ್ಲಿ ಗಮನಿಸುತ್ತಿದ್ದೀರಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಿಂದ ಪತಿ ಜತಿನ್ಗೆ ಶಾಕ್ ಅಂತೆ. ರನ್ಯಾ ಸಿಕ್ಕಬಿದ್ದ ಬಳಿಕ ಮತ್ತಷ್ಟು ಖಿನ್ನರಾಗಿದ್ದಾರೆ ಜತಿನ್. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದೇ ದಾಖಲೆಗಳನ್ನ ನಿನ್ನೆ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಜತಿನ್. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ತನಗೆ ಗೊತ್ತೇ ಇರಲಿಲ್ಲ. ಗೊತ್ತಾದ ನಂತರದಲ್ಲಿ ನನಗೆ ಆಘಾತ ಆಯಿತು, ಖಿನ್ನತೆ ಮತ್ತಷ್ಟು ಹೆಚ್ಚಾಯಿತು. ಆ ಖಿನ್ನತೆಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೇನೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದಾರೆ ರನ್ಯಾ ಪತಿ ಜತಿನ್. ನೋಡಿ, ಈಗಾಗಲೇ ಗಮನಿಸ್ತಾ ನಟಿ ರನ್ಯಾ ರಾವ್ಗೆ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಹವ್ಯಾಸ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ದೇಶ ವಿದೇಶಗಳಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಪತಿ ಜತಿನ್ ಕೂಡ ಪರಿಚಯ ಆಗಿದ್ದು ಅನ್ನೋ ಮಾಹಿತಿ ಇದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಾಗಲೇ ಜತಿನ್ ಜೊತೆ ಪರಿಚಯ, ನಂತರ ಇಬ್ರು ಪ್ರೀತಿಸಿ 3 ತಿಂಗಳ ಹಿಂದೆ ಮದುವೆ ಆಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೀನ್ಯಾದ ಮಸೈಮರಾ ಹಾಗೆ ಮಧ್ಯಪ್ರದೇಶದ ಬಾಂಧವ್ಘರ್ನಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನ ಮಾಡಿದ್ದಾರೆ ರನ್ಯಾ. ವೈಲ್ಡ್ ಲೈಫ್ ಫೋಟೋಗ್ರಫಿ ಸಂದರ್ಭದಲ್ಲೇನೆ ಜತಿನ್ ಪರಿಚಯ ಆಯ್ತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ರನ್ಯಾ ತೆಗೆದಿದ್ದ ವೈಲ್ಡ್ ಲೈಫ್ ಫೋಟೋಗಳು ಲಭ್ಯವಾಗಿದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಯ ಕ್ರೇಜ್ ಇತ್ತು ರನ್ಯಾಗೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡುವಾಗಲೇ ಜತಿನ್ ಕೂಡ ಪರಿಚಿತರಾಗಿದ್ರು ಅನ್ನೋ ಮಾಹಿತಿ ಇದೆ. ರನ್ಯಾ ಕ್ಲಿಕ್ಕಿಸಿದ ಒಂದಷ್ಟು ಫೋಟೋಗಳು ನೀವೀಗ ಸದ್ಯಕ್ಕೆ ಸ್ಕ್ರೀನ್ ನಲ್ಲಿ ಗಮನಿಸುತ್ತಿದ್ದೀರಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಿಂದ ಪತಿ ಜತಿನ್ಗೆ ಶಾಕ್ ಅಂತೆ. ರನ್ಯಾ ಸಿಕ್ಕಬಿದ್ದ ಬಳಿಕ ಮತ್ತಷ್ಟು ಖಿನ್ನರಾಗಿದ್ದಾರೆ ಜತಿನ್. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದೇ ದಾಖಲೆಗಳನ್ನ ನಿನ್ನೆ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಜತಿನ್. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ತನಗೆ ಗೊತ್ತೇ ಇರಲಿಲ್ಲ. ಗೊತ್ತಾದ ನಂತರದಲ್ಲಿ ನನಗೆ ಆಘಾತ ಆಯಿತು, ಖಿನ್ನತೆ ಮತ್ತಷ್ಟು ಹೆಚ್ಚಾಯಿತು. ಆ ಖಿನ್ನತೆಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೇನೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದಾರೆ ರನ್ಯಾ ಪತಿ ಜತಿನ್. ನೋಡಿ, ಈಗಾಗಲೇ ಗಮನಿಸ್ತಾ ನಟಿ ರನ್ಯಾ ರಾವ್ಗೆ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಹವ್ಯಾಸ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ದೇಶ ವಿದೇಶಗಳಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಪತಿ ಜತಿನ್ ಕೂಡ ಪರಿಚಯ ಆಗಿದ್ದು ಅನ್ನೋ ಮಾಹಿತಿ ಇದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಾಗಲೇ ಜತಿನ್ ಜೊತೆ ಪರಿಚಯ, ನಂತರ ಇಬ್ರು ಪ್ರೀತಿಸಿ 3 ತಿಂಗಳ ಹಿಂದೆ ಮದುವೆ ಆಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೀನ್ಯಾದ ಮಸೈಮರಾ ಹಾಗೆ ಮಧ್ಯಪ್ರದೇಶದ ಬಾಂಧವ್ಘರ್ನಲ್ಲಿ
ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನ ಮಾಡಿದ್ದಾರೆ ರನ್ಯಾ. ವೈಲ್ಡ್ ಲೈಫ್ ಫೋಟೋಗ್ರಫಿ ಸಂದರ್ಭದಲ್ಲೇನೆ ಜತಿನ್ ಪರಿಚಯ ಆಯ್ತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ರನ್ಯಾ ತೆಗೆದಿದ್ದ ವೈಲ್ಡ್ ಲೈಫ್ ಫೋಟೋಗಳು ಲಭ್ಯವಾಗಿದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಯ ಕ್ರೇಜ್ ಇತ್ತು ರನ್ಯಾಗೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡುವಾಗಲೇ ಜತಿನ್ ಕೂಡ ಪರಿಚಿತರಾಗಿದ್ರು ಅನ್ನೋ ಮಾಹಿತಿ ಇದೆ. ರನ್ಯಾ ಕ್ಲಿಕ್ಕಿಸಿದ ಒಂದಷ್ಟು ಫೋಟೋಗಳು ನೀವೀಗ ಸದ್ಯಕ್ಕೆ ಸ್ಕ್ರೀನ್ ನಲ್ಲಿ ಗಮನಿಸುತ್ತಿದ್ದೀರಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಿಂದ ಪತಿ ಜತಿನ್ಗೆ ಶಾಕ್ ಅಂತೆ. ರನ್ಯಾ ಸಿಕ್ಕಬಿದ್ದ ಬಳಿಕ ಮತ್ತಷ್ಟು ಖಿನ್ನರಾಗಿದ್ದಾರೆ ಜತಿನ್. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದೇ ದಾಖಲೆಗಳನ್ನ ನಿನ್ನೆ ಹೈಕೋರ್ಟ್ಗೆ ಸಲ್ಲಿಸಿದ್ದಾರೆ ಜತಿನ್. ಗೋಲ್ಡ್ ಸ್ಮಗ್ಲಿಂಗ್ ವಿಚಾರ ತನಗೆ ಗೊತ್ತೇ ಇರಲಿಲ್ಲ. ಗೊತ್ತಾದ ನಂತರದಲ್ಲಿ ನನಗೆ ಆಘಾತ ಆಯಿತು, ಖಿನ್ನತೆ ಮತ್ತಷ್ಟು ಹೆಚ್ಚಾಯಿತು. ಆ ಖಿನ್ನತೆಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದೇನೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದಾರೆ ರನ್ಯಾ ಪತಿ ಜತಿನ್. ನೋಡಿ ಈಗಾಗಲೇ ಗಮನಿಸ್ತಾ ನಟಿ ರನ್ಯಾ ರಾವ್ಗೆ ವೈಲ್ಡ್ ಲೈಫ್ ಫೋಟೋಗ್ರಫಿಯ ಹವ್ಯಾಸ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ದೇಶ ವಿದೇಶಗಳಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಪತಿ ಜತಿನ್ ಕೂಡ ಪರಿಚಯ ಆಗಿದ್ದು ಅನ್ನೋ ಮಾಹಿತಿ ಇದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಾಗಲೇ ಜತಿನ್ ಜೊತೆ ಪರಿಚಯ, ನಂತರ ಇಬ್ರು ಪ್ರೀತಿಸಿ 3 ತಿಂಗಳ ಹಿಂದೆ ಮದುವೆ ಆಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೀನ್ಯಾದ ಮಸೈ ಮರ ಹಾಗೆ ಮಧ್ಯಪ್ರದೇಶದ ಬಾಂಧವ್ಘರ್ನಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿಯನ್ನ ಮಾಡಿದ್ದಾರೆ ರನ್ಯಾ. ವೈಲ್ಡ್ ಲೈಫ್ ಫೋಟೋಗ್ರಫಿ ಸಂದರ್ಭದಲ್ಲೇನೆ ಜತಿನ್ ಪರಿಚಯ ಆಯ್ತು ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ. ರಿಪಬ್ಲಿಕ್ ಕನ್ನಡದಲ್ಲಿ ರನ್ಯಾ ತೆಗೆದಿದ್ದ ವೈಲ್ಡ್ ಲೈಫ್ ಫೋಟೋಗಳು ಲಭ್ಯವಾಗಿದೆ. ವೈಲ್ಡ್ ಲೈಫ್ ಫೋಟೋಗ್ರಫಿಯ ಕ್ರೇಜ್ ಇತ್ತು ರನ್ಯಾಗೆ. ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡುವಾಗಲೇ ಜತಿನ್ ಕೂಡ ಪರಿಚಿತರಾಗಿದ್ರು ಅನ್ನೋ ಮಾಹಿತಿ ಇದೆ. ರನ್ಯಾ ಕ್ಲಿಕ್ಕಿಸಿದ ಒಂದಷ್ಟು ಫೋಟೋಗಳು ನೀವೀಗ ಸದ್ಯಕ್ಕೆ ಸ್ಕ್ರೀನ್ ನಲ್ಲಿ ಗಮನಿಸುತ್ತಿದ್ದೀರಿ.